ಹೀಗಾಗಿ ಪ್ರಾರ್ಥನೆ ಆಗ್ತಾ ಇದೆ. ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದ ಬಿಜೆಪಿ ಕಾರ್ಯಕರ್ತ ಪ್ರಾರ್ಥನೆ ಮಾಡಿದ್ದಾರೆ. ಯತ್ನಾಳ್ ಮತ್ತು BYVಗೆ ಒಳ್ಳೇದು ಮಾಡು ದೇವರೇ ಅಂತ ಬ್ಯಾನರ್. ಬಿಜೆಪಿ ಕಾರ್ಯಕರ್ತ ರವಿ ಜವಳಗಿಯಿಂದ ಪ್ರಾರ್ಥನೆ. ಕಾರ್ಯಕರ್ತರ ಪಾರ್ಟಿ, ಕಾರ್ಯಕರ್ತರಿಗಿರುವಷ್ಟು ಮುತುವರ್ಜಿ ಪಾರ್ಟಿ ಬಗ್ಗೆ ನಿಮಗಿಲ್ವೇ? ನೋಡಿ, ಮಹಾಕುಂಭದಲ್ಲಿ ಹೋಗಬೇಡಿ. ಇವತ್ತು ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಾವು ಒಂದು ಬಿಜೆಪಿ ನಾಯಕರಿಗೆ, ಕರ್ನಾಟಕ ಬಿಜೆಪಿಯ ಎರಡೂ ಬಣದ ನಾಯಕರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ. ತಾವು ದಿನಾ ಬೆಳಗಾದ್ರೆ ಜಗಳ ಮಾಡಿ ಮಾಡಿ ಕರ್ನಾಟಕದ ಬಿಜೆಪಿಯ ಲಕ್ಷ ಕಾರ್ಯಕರ್ತರಿಗೆ ಬೇಜಾರಾಗ್ತಾ ಇದೆ. ದಯವಿಟ್ಟು ತಾವು ಜಗಳ ಮಾಡಕ್ಕೆ ಹೋಗಬೇಡಿ. ಒಂದ್ಸಾರಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರನ್ನು ನೆನಪು ಮಾಡ್ಕೊಳ್ಳಿ. ಯಾಕೆ ಅವರು ನೆಹರೂನ ಸಂಪುಟದಿಂದ ಹೊರಗಡೆ ಬಂದು ಒಂದು ಹೋರಾಟವನ್ನು ಮಾಡಿದ್ರು, ಜನಸಂಘವನ್ನು ಕಟ್ಟಿ ಬೆಳೆಸಿದ್ರು, ಜೈಲಿನಲ್ಲೇ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದ್ರು. ಅದೇ ಜಿಲ್ಲೆಯ ಬಿಜೆಪಿಯ ಕಾರ್ಯಕರ್ತ ಇವತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಈಗಾಗಲೇ ನಾವು ಇಡೀ ಕರ್ನಾಟಕದ ಬಿಜೆಪಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಬಿಜೆಪಿಯ ಎರಡೂ ಬಣದ ನಾಯಕರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನೀವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ. ಇಲ್ಲಿ ಹೇಗೆ ಯೋಗಿ ಸರ್ಕಾರ ಇದೆ, ಕರ್ನಾಟಕಕ್ಕೂ ಕೂಡ ನಮಗೆ ಯೋಗಿ ಸರ್ಕಾರದ ಅಂತ ಒಂದು ಸರ್ಕಾರ ಬೇಕಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹೀಗಾಗಿ ಪ್ರಾರ್ಥನೆ ಆಗ್ತಾ ಇದೆ. ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದ ಬಿಜೆಪಿ ಕಾರ್ಯಕರ್ತ ಪ್ರಾರ್ಥನೆ ಮಾಡಿದ್ದಾರೆ. ಯತ್ನಾಳ್ ಮತ್ತು BYVಗೆ ಒಳ್ಳೇದು ಮಾಡು ದೇವರೇ ಅಂತ ಬ್ಯಾನರ್. ಬಿಜೆಪಿ ಕಾರ್ಯಕರ್ತ ರವಿ ಜವಳಗಿಯಿಂದ ಪ್ರಾರ್ಥನೆ. ಕಾರ್ಯಕರ್ತರ ಪಾರ್ಟಿ, ಕಾರ್ಯಕರ್ತರಿಗಿರುವಷ್ಟು ಮುತುವರ್ಜಿ ಪಾರ್ಟಿ ಬಗ್ಗೆ ನಿಮಗಿಲ್ವೇ? ನೋಡಿ, ಮಹಾಕುಂಭದಲ್ಲಿ ಹೋಗಬೇಡಿ. ಇವತ್ತು ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಾವು ಒಂದು ಬಿಜೆಪಿ ನಾಯಕರಿಗೆ, ಕರ್ನಾಟಕ ಬಿಜೆಪಿಯ ಎರಡೂ ಬಣದ ನಾಯಕರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ. ತಾವು ದಿನಾ ಬೆಳಗಾದ್ರೆ ಜಗಳ ಮಾಡಿ ಮಾಡಿ ಕರ್ನಾಟಕದ ಬಿಜೆಪಿಯ ಲಕ್ಷ ಕಾರ್ಯಕರ್ತರಿಗೆ ಬೇಜಾರಾಗ್ತಾ ಇದೆ. ದಯವಿಟ್ಟು ತಾವು ಜಗಳ ಮಾಡಕ್ಕೆ ಹೋಗಬೇಡಿ. ಒಂದ್ಸಾರಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರನ್ನು ನೆನಪು ಮಾಡ್ಕೊಳ್ಳಿ. ಯಾಕೆ ಅವರು ನೆಹರೂನ ಸಂಪುಟದಿಂದ ಹೊರಗಡೆ ಬಂದು ಒಂದು ಹೋರಾಟವನ್ನು ಮಾಡಿದ್ರು, ಜನಸಂಘವನ್ನು ಕಟ್ಟಿ ಬೆಳೆಸಿದ್ರು, ಜೈಲಿನಲ್ಲೇ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದ್ರು. ಅದೇ ಜಿಲ್ಲೆಯ ಬಿಜೆಪಿಯ ಕಾರ್ಯಕರ್ತ ಇವತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಈಗಾಗಲೇ ನಾವು ಇಡೀ ಕರ್ನಾಟಕದ ಬಿಜೆಪಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಬಿಜೆಪಿಯ ಎರಡೂ ಬಣದ ನಾಯಕರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನೀವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ. ಇಲ್ಲಿ ಹೇಗೆ ಯೋಗಿ ಸರ್ಕಾರ ಇದೆ, ಕರ್ನಾಟಕಕ್ಕೂ ಕೂಡ ನಮಗೆ ಯೋಗಿ ಸರ್ಕಾರದ ಅಂತ ಒಂದು ಸರ್ಕಾರ ಬೇಕಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಒಂದ್ಸಾರಿ ಹೀಗಾಗಿ ಪ್ರಾರ್ಥನೆ ಆಗ್ತಾ ಇದೆ. ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದ ಬಿಜೆಪಿ ಕಾರ್ಯಕರ್ತ ಪ್ರಾರ್ಥನೆ ಮಾಡಿದ್ದಾರೆ. ಯತ್ನಾಳ್ ಮತ್ತು BYVಗೆ ಒಳ್ಳೇದು ಮಾಡು ದೇವರೇ ಅಂತ ಬ್ಯಾನರ್. ಬಿಜೆಪಿ ಕಾರ್ಯಕರ್ತ ರವಿ ಜವಳಗಿಯಿಂದ ಪ್ರಾರ್ಥನೆ. ಕಾರ್ಯಕರ್ತರ ಪಾರ್ಟಿ, ಕಾರ್ಯಕರ್ತರಿಗಿರುವಷ್ಟು ಮುತುವರ್ಜಿ ಪಾರ್ಟಿ ಬಗ್ಗೆ ನಿಮಗಿಲ್ವೇ? ನೋಡಿ, ಮಹಾಕುಂಭದಲ್ಲಿ ಹೋಗಬೇಡಿ. ಇವತ್ತು ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಾವು ಒಂದು ಬಿಜೆಪಿ ನಾಯಕರಿಗೆ, ಕರ್ನಾಟಕ ಬಿಜೆಪಿಯ ಎರಡೂ ಬಣದ ನಾಯಕರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ. ತಾವು ದಿನಾ ಬೆಳಗಾದ್ರೆ ಜಗಳ ಮಾಡಿ ಮಾಡಿ ಕರ್ನಾಟಕದ ಬಿಜೆಪಿಯ ಲಕ್ಷ ಕಾರ್ಯಕರ್ತರಿಗೆ ಬೇಜಾರಾಗ್ತಾ ಇದೆ. ದಯವಿಟ್ಟು ತಾವು ಜಗಳ ಮಾಡಕ್ಕೆ ಹೋಗಬೇಡಿ. ಒಂದ್ಸಾರಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರನ್ನು ನೆನಪು ಮಾಡ್ಕೊಳ್ಳಿ. ಯಾಕೆ ಅವರು ನೆಹರೂನ ಸಂಪುಟದಿಂದ ಹೊರಗಡೆ ಬಂದು ಒಂದು ಹೋರಾಟವನ್ನು ಮಾಡಿದ್ರು, ಜನಸಂಘವನ್ನು ಕಟ್ಟಿ ಬೆಳೆಸಿದ್ರು, ಜೈಲಿನಲ್ಲೇ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದ್ರು. ಅದೇ ಜಿಲ್ಲೆಯ ಬಿಜೆಪಿಯ ಕಾರ್ಯಕರ್ತ ಇವತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಈಗಾಗಲೇ ನಾವು ಇಡೀ ಕರ್ನಾಟಕದ ಬಿಜೆಪಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಬಿಜೆಪಿಯ ಎರಡೂ ಬಣದ ನಾಯಕರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನೀವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ. ಇಲ್ಲಿ ಹೇಗೆ ಯೋಗಿ ಸರ್ಕಾರ ಇದೆ, ಕರ್ನಾಟಕಕ್ಕೂ ಕೂಡ ನಮಗೆ ಯೋಗಿ ಸರ್ಕಾರದ ಅಂತ ಒಂದು ಸರ್ಕಾರ ಬೇಕಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಒಂದ್ಸಾರಿ ಹೀಗಾಗಿ ಪ್ರಾರ್ಥನೆ ಆಗ್ತಾ ಇದೆ. ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದ ಬಿಜೆಪಿ ಕಾರ್ಯಕರ್ತ ಪ್ರಾರ್ಥನೆ ಮಾಡಿದ್ದಾರೆ. ಯತ್ನಾಳ್ ಮತ್ತು BYVಗೆ ಒಳ್ಳೇದು ಮಾಡು ದೇವರೇ ಅಂತ ಬ್ಯಾನರ್. ಬಿಜೆಪಿ ಕಾರ್ಯಕರ್ತ ರವಿ ಜವಳಗಿಯಿಂದ ಪ್ರಾರ್ಥನೆ. ಕಾರ್ಯಕರ್ತರ ಪಾರ್ಟಿ, ಕಾರ್ಯಕರ್ತರಿಗಿರುವಷ್ಟು ಮುತುವರ್ಜಿ ಪಾರ್ಟಿ ಬಗ್ಗೆ ನಿಮಗಿಲ್ವೇ? ನೋಡಿ,
ಮಹಾಕುಂಭದಲ್ಲಿ ಹೋಗಬೇಡಿ. ಇವತ್ತು ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಾವು ಒಂದು ಬಿಜೆಪಿ ನಾಯಕರಿಗೆ, ಕರ್ನಾಟಕ ಬಿಜೆಪಿಯ ಎರಡೂ ಬಣದ ನಾಯಕರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ. ತಾವು ದಿನಾ ಬೆಳಗಾದ್ರೆ ಜಗಳ ಮಾಡಿ ಮಾಡಿ ಕರ್ನಾಟಕದ ಬಿಜೆಪಿಯ ಲಕ್ಷ ಕಾರ್ಯಕರ್ತರಿಗೆ ಬೇಜಾರಾಗ್ತಾ ಇದೆ. ದಯವಿಟ್ಟು ತಾವು ಜಗಳ ಮಾಡಕ್ಕೆ ಹೋಗಬೇಡಿ. ಒಂದ್ಸಾರಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರನ್ನ ನೆನಪು ಮಾಡ್ಕೊಳ್ಳಿ. ಯಾಕೆ ಅವರು ನೆಹರೂನ ಸಂಪುಟದಿಂದ ಹೊರಗಡೆ ಬಂದು ಒಂದು ಹೋರಾಟವನ್ನು ಮಾಡಿದ್ರು, ಜನಸಂಘವನ್ನ ಕಟ್ಟಿ ಬೆಳೆಸಿದ್ರು, ಜೈಲಿನಲ್ಲೇ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದ್ರು. ಅದೇ ಜಿಲ್ಲೆಯ ಬಿಜೆಪಿಯ ಕಾರ್ಯಕರ್ತ ಇವತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಬಂಧುಗಳೇ, ನಾವು ಇಡೀ ಕರ್ನಾಟಕದ ಬಿಜೆಪಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಬಿಜೆಪಿಯ ಎರಡೂ ಬಣದ ನಾಯಕರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನೀವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ. ಇಲ್ಲಿ ಹೇಗೆ ಯೋಗಿ ಸರ್ಕಾರ ಇದೆ, ಕರ್ನಾಟಕಕ್ಕೂ ಕೂಡ ನಮಗೆ ಯೋಗಿ ಸರ್ಕಾರದ ಅಂತ ಒಂದು ಸರ್ಕಾರ ಬೇಕಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಒಂದ್ಸಾರಿ ಹೀಗಾಗಿ ಪ್ರಾರ್ಥನೆ ಆಗ್ತಾ ಇದೆ. ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದ ಬಿಜೆಪಿ ಕಾರ್ಯಕರ್ತ ಪ್ರಾರ್ಥನೆ ಮಾಡಿದ್ದಾರೆ. ಯತ್ನಾಳ್ ಮತ್ತು BYVಗೆ ಒಳ್ಳೇದು ಮಾಡು ದೇವರೇ ಅಂತ ಬ್ಯಾನರ್. ಬಿಜೆಪಿ ಕಾರ್ಯಕರ್ತ ರವಿ ಜವಳಗಿಯಿಂದ ಪ್ರಾರ್ಥನೆ. ಕಾರ್ಯಕರ್ತರ ಪಾರ್ಟಿ, ಕಾರ್ಯಕರ್ತರಿಗಿರುವಷ್ಟು ಮುತುವರ್ಜಿ ಪಾರ್ಟಿ ಬಗ್ಗೆ ನಿಮಗಿಲ್ವೇ? ನೋಡಿ, ಮಹಾಕುಂಭದಲ್ಲಿ ಹೋಗಬೇಡಿ. ಇವತ್ತು ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಾವು ಒಂದು ಬಿಜೆಪಿ ನಾಯಕರಿಗೆ, ಕರ್ನಾಟಕ ಬಿಜೆಪಿಯ ಎರಡೂ ಬಣದ ನಾಯಕರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ. ತಾವು ದಿನಾ ಬೆಳಗಾದ್ರೆ ಜಗಳ ಮಾಡಿ ಮಾಡಿ ಕರ್ನಾಟಕದ ಬಿಜೆಪಿಯ ಲಕ್ಷ ಕಾರ್ಯಕರ್ತರಿಗೆ ಬೇಜಾರಾಗ್ತಾ ಇದೆ. ದಯವಿಟ್ಟು ತಾವು ಜಗಳ ಮಾಡಕ್ಕೆ ಹೋಗಬೇಡಿ. ಒಂದ್ಸಾರಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರನ್ನ ನೆನಪು ಮಾಡ್ಕೊಳ್ಳಿ. ಯಾಕೆ ಅವರು ನೆಹರೂನ ಸಂಪುಟದಿಂದ ಹೊರಗಡೆ ಬಂದು ಒಂದು ಹೋರಾಟವನ್ನು ಮಾಡಿದ್ರು, ಜನಸಂಘವನ್ನ ಕಟ್ಟಿ ಬೆಳೆಸಿದ್ರು, ಜೈಲಿನಲ್ಲೇ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದ್ರು. ಅದೇ ಜಿಲ್ಲೆಯ ಬಿಜೆಪಿಯ ಕಾರ್ಯಕರ್ತ ಇವತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಬಂಧುಗಳೇ, ನಾವು ಇಡೀ ಕರ್ನಾಟಕದ ಬಿಜೆಪಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಬಿಜೆಪಿಯ ಎರಡೂ ಬಣದ ನಾಯಕರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನೀವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ. ಇಲ್ಲಿ ಹೇಗೆ ಯೋಗಿ ಸರ್ಕಾರ ಇದೆ, ಕರ್ನಾಟಕಕ್ಕೂ ಕೂಡ ನಮಗೆ ಯೋಗಿ ಸರ್ಕಾರದ ಅಂತ ಒಂದು ಸರ್ಕಾರ ಬೇಕಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಒಂದ್ಸಾರಿ ಹೀಗಾಗಿ ಪ್ರಾರ್ಥನೆ ಆಗ್ತಾ ಇದೆ. ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದ ಬಿಜೆಪಿ ಕಾರ್ಯಕರ್ತ ಪ್ರಾರ್ಥನೆ ಮಾಡಿದ್ದಾರೆ. ಯತ್ನಾಳ್ ಮತ್ತು BYVಗೆ ಒಳ್ಳೇದು ಮಾಡು ದೇವರೇ ಅಂತ ಬ್ಯಾನರ್. ಬಿಜೆಪಿ ಕಾರ್ಯಕರ್ತ ರವಿ ಜವಳಗಿಯಿಂದ ಪ್ರಾರ್ಥನೆ. ಕಾರ್ಯಕರ್ತರ ಪಾರ್ಟಿ, ಕಾರ್ಯಕರ್ತರಿಗಿರುವಷ್ಟು ಮುತುವರ್ಜಿ ಪಾರ್ಟಿ ಬಗ್ಗೆ ನಿಮಗಿಲ್ವೇ? ನೋಡಿ, ಮಹಾಕುಂಭದಲ್ಲಿ ಹೋಗಬೇಡಿ. ಇವತ್ತು ಉತ್ತರ ಪ್ರದೇಶದಲ್ಲಿ ಪ್ರಯಾಗ್ರಾಜಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಾವು ಒಂದು ಬಿಜೆಪಿ ನಾಯಕರಿಗೆ, ಕರ್ನಾಟಕ ಬಿಜೆಪಿಯ ಎರಡೂ ಬಣದ ನಾಯಕರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ. ತಾವು ದಿನಾ ಬೆಳಗಾದ್ರೆ ಜಗಳ ಮಾಡಿ ಮಾಡಿ ಕರ್ನಾಟಕದ ಬಿಜೆಪಿಯ ಲಕ್ಷ ಕಾರ್ಯಕರ್ತರಿಗೆ ಬೇಜಾರಾಗ್ತಾ ಇದೆ. ದಯವಿಟ್ಟು ತಾವು ಜಗಳ ಮಾಡಕ್ಕೆ ಹೋಗಬೇಡಿ. ಒಂದ್ಸಾರಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರನ್ನ ನೆನಪು ಮಾಡ್ಕೊಳ್ಳಿ. ಯಾಕೆ ಅವರು ನೆಹರೂನ ಸಂಪುಟದಿಂದ ಹೊರಗಡೆ ಬಂದು ಒಂದು ಹೋರಾಟವನ್ನು ಮಾಡಿದ್ರು, ಜನಸಂಘವನ್ನ ಕಟ್ಟಿ ಬೆಳೆಸಿದ್ರು, ಜೈಲಿನಲ್ಲೇ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದ್ರು. ಅದೇ ಜಿಲ್ಲೆಯ ಬಿಜೆಪಿಯ ಕಾರ್ಯಕರ್ತ ಇವತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಬಂಧುಗಳೇ, ನಾವು ಇಡೀ ಕರ್ನಾಟಕದ ಬಿಜೆಪಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಬಿಜೆಪಿಯ ಎರಡೂ ಬಣದ ನಾಯಕರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ನೀವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ. ಇಲ್ಲಿ ಹೇಗೆ ಯೋಗಿ ಸರ್ಕಾರ ಇದೆ, ಕರ್ನಾಟಕಕ್ಕೂ ಕೂಡ ನಮಗೆ ಯೋಗಿ ಸರ್ಕಾರದ ಅಂತ